ಭಾಗ್ಯನಿಂದ ಮನೇಲಿ ನಡಿಬಾರದೆಲ್ಲ ನಡೀತಿದೆ. ಇವಾಗ ಲಕ್ಕಿ ಹೋದ್ಲು ಅಂದ್ರೆ ಅದಕ್ ಕಾರಣ ಭಾಗ್ಯನೇ. ಲಕ್ಕಿಗೋಸ್ಕರ ನಿಮ್ ಎಲ್ರಿಗಿಂತ ಭಾಗ್ಯನೇ ಜಾಸ್ತಿ ಕಷ್ಟಪಡ್ತಿದ್ದಾಳೆ. ಅದ್ ಗೊತ್ತಿದ್ರು ಕೂಡ ಅನವಶ್ಯಕವಾಗಿ ಭಾಗ್ಯನ ಅಂತಿದ್ದೀರಿ ನೀವು. ಅವಳ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದೀರಿ ನೀವು. ನಮಗ್ ಕಷ್ಟಗಳನ್ನ ತರೋದನ್ ಬಿಟ್ರೆ ಅವಳು ಯಾವ ತರದ್ ಕಷ್ಟಪಟ್ಟಿದ್ದಾಳೆ ಡ್ಯಾಡ್. ಅನಾವಶ್ಯಕವಾಗಿ ನೀವು ಅವಳ ಪರವಾಗಿ ಮಾತಾಡ್ತಾ ಇದ್ದೀರಾ. ನೀವು ಅಮ್ಮ ಸೇರಿ ಅವಳನ್ನ ಬಲವಂತವಾಗಿ ನನ್ ತಲೆ ಕಟ್ಟಿದ್ರಿ. ನೀವು ಆಮೇಲೆ ಜಗಳ ಮಾಡ್ಕೊಳ್ಳಿ. ನನ್ ಮಗುನ್ ಕರ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಏ ಬಾರೆ. ನಾನ್ ಬರಲ್ಲ. ಏ ಲಕ್ಕಿ 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 ಡೋರ್ ತೆಗಿ. ಹೊರಗ್ ಬಾ. ಬಾ ನಮ್ಮ ಮನೆಗೆ ಹೋಗೋಣ. ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಲ್ಲ, ನೀನ್ ಹೋಗು. ನಾನು ಅಪ್ಪನ ಜೊತೆನೇ ಇರ್ತೀನಿ. ಮರ್ಯಾದೆಯಿಂದ ಹೊರಗ್ ಬಾ. ಇದ್ ನಮ್ಮ ಮನೆ ಅಲ್ಲ, ಇದ್ ನಮ್ ಕುಟುಂಬ ಅಲ್ಲ. ಹೇಳುದನ್ನ ಕೇಳು. ನಾನ್ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ನೋಡಮ್ಮ, ಮಗು ಅಳ್ತಿದ್ದಾಳೆ. ಇವತ್ತು ಒಂದಿನ ಆದ್ರೂ ಇರಕ್ ಬಿಡು. ಬೇಕಾದ್ರೆ ನಾಳೆ ಕರ್ಕೊಂಡು ಹೋಗಿ. ಮಗುಗೆ ಬಲವಂತ ಮಾಡ್ಬೇಡ. ಸರಿ, ಇದೊಂದ್ ಮಾತಿಗೆ ಒಪ್ಕೊಳ್ತಾ ಇದ್ದೀನಿ. ನಾಳೆ ಯಾರೇ ಅಡ್ಡ ಬಂದ್ರು ನಾನ್ ನನ್ ಮಗುನ ಕರ್ಕೊಂಡು ಹೋಗ್ತೀನಿ. ಮನೀಷಾ ಕೇಳ್ಕೊಂಡಿದ್ರಿಂದ ಲಕ್ಕಿ ಇಲ್ಲೇ ಉಳ್ಕೋತಾಳೆ ಅಂತ ಅನ್ಕೊಂಡೆ. ಕೊನೆ ಕ್ಷಣದಲ್ಲಿ ಎಲ್ಲದನ್ನು ನಾಶ ಮಾಡ್ಬಿಟ್ಟೆ. ನಾಳೆ ಲಕ್ಕಿ ಹೋದ್ರೆ ಯಾವತ್ಗೂ ನಿನ್ನ ಕ್ಷಮಿಸಲ್ಲ. ನಿನಗೆ ನಿನ್ ಗುರಿ ಬಿಟ್ಟು ಇನ್ನೇನು ಬೇಡ ಭಾಗ್ಯ. ನಿನ್ನ ಮಿತ್ರ ಕ್ಷಮಿಸಿದ್ರು ನಾನ್ ಕ್ಷಮಿಸಲ್ಲ. ನಿನ್ನಿಂದ ನನ್ ಮಗ ಅವನ ಅಣ್ಣನ್ಗೆ ಶತ್ರು ಆದ. ನಿನ್ನ ನಾನು ಕೂಡ ಕ್ಷಮಿಸಲ್ಲ. ನೀವು ಬೇಜಾರಾಗ್ಬಿಡಿ. ಅದಕ್ಕೆ ಯಾರು ಏನೇ ಹೇಳಿದ್ರು ನೀವು ಮಾಡಿದ ಒಳ್ಳೆ ಕೆಲಸನೇ. ಇಲ್ಲಿಂದ ಲಕ್ಕಿ ಹೋಗ್ಬಾರ್ದು ಅಂತ ನಿಮ್ ಕೈಲಾದ ಪ್ರಯತ್ನ ನೀವು ಮಾಡ್ತಿದ್ದೀರಾ. ಅದು ಅಣ್ಣಂಗೆ ಅರ್ಥ ಆಗ್ತಾ ಇಲ್ಲ. ಹೌದಮ್ಮ, ನೀನೊಬ್ಳು ಮನಸ್ಸು ಮಾಡಿದ್ರೆ ಲಕ್ಕಿನ ತಡಿಬಹುದು. ಧೈರ್ಯವಾಗಿರು. ಅಳ್ಬೇಡ ಲಕ್ಕಿ, ನೀನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀಯ. ಹೇಗಿರ್ತೀನಿ ವೆನ್ನು? ಅವ್ರು ನನ್ನ ನಾಳೆ ಕರ್ಕೊಂಡು ಹೋಗ್ತಾರಲ್ಲ. ಅಪ್ಪ ಅಮ್ಮ ನೀವ್ ಯಾರು ಇಲ್ದೆ ನಂಗಿರಕ್ಕಾಗಲ್ಲ. ಲಕ್ಕಿ, ಒಂದ್ ಕೆಲ್ಸ ಮಾಡೋಣವಾ? ನಾವ್ ಹನುಮಂತನ ಹತ್ರ ಸಹಾಯ ಕೇಳೋಣವಾ? ಜಯ ಆಂಜನೇಯ. ಜೈ ಶ್ರೀರಾಮ್. ಏನ್ ಮಕ್ಕಳೇ, ನನ್ನನ್ನ ಮತ್ತೆ ಕರೆದ್ರಿ? ಮತ್ತೆ ಯಾವ ಕಷ್ಟ ಬಂತು? ನೀವು ದೇವ್ರೇ ಅಲ್ವಾ? ನಮಗ್ ಬಂದಿರೋ ಕಷ್ಟ ನಿಮಗ್ ಗೊತ್ತಾಗಲ್ವಾ? ದೇವರು ನಾನಲ್ಲ, ನನ್ನ ಸ್ವಾಮಿ ಶ್ರೀರಾಮ. ನಾನು ಭಕ್ತ ಮಾತ್ರನೇ. ನಮ್ಗೆ ನೀನೇ ದೇವ್ರು. ನಮ್ ಕಷ್ಟ ನೀನೇ ಬಗೆಹರಿಸ್ಬೇಕು. ಹೇಳಿ, ನಾನೇನ್ ಮಾಡ್ಬೇಕು? ಸೇತುವೆ ಕಟ್ಬೇಕಾ? ಸಂಜೀವಿನಿ ಪರ್ವತನ ಹೊತ್ಕೊಂಡ್ಬರ್ಬೇಕಾ? ಈ ವಿಷಯದಲ್ಲಿ ಜೋಕ್ ಮಾಡ್ಬೇಡಿ ಸ್ವಾಮಿ, ನಮಗ್ ಸಹಾಯ ಮಾಡಿ. ಅದೇ ಏನ್ ಮಾಡ್ಬೇಕು ಅಂತ. ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಬ್ರು ಬಂದಿದ್ದಾರೆ. ಅವ್ರ ನಮ್ಮ ಅಮ್ಮ ಅಂತೆ. ಅವ್ರ ಜೊತೆ ಹೋಗೋಕೆ ನಂಗಿಷ್ಟ ಇಲ್ಲ. ಅಬ್ಬೋ, ತುಂಬಾ ದೊಡ್ಡ ಕಷ್ಟನೇ ಬಂದಿದೆ. ನಮ್ಮನ್ನ ಸುಮ್ನೆ ಆಡ್ಕೋಬೇಡಿ ಸ್ವಾಮಿ, ಸಮಸ್ಯೆಗೆ ಪರಿಹಾರ ಹೇಳಿ. ಹೇಳ್ತೀನಿ. ರಾಕ್ಷಸರು ಬಂದಾಗ್ಲೇ ದೇವ್ರು ಬರೋದು. ಕೆಟ್ಟದ್ದು ನಡಿಬೇಕಾದಾಗ ಒಳ್ಳೇದು ಕೂಡ ನಡೆಯುತ್ತೆ. ಆಪತ್ತು ಬಂದಾಗಲೇ ಆಲೋಚನೆ ಕೂಡ ಬರೋದು.
ಆ ಆಲೋಚನೆ ದೊಡ್ಡದಾಗತ್ತೆ. ಆ ಆಲೋಚನೆ ಆಚರಣೆಯತ್ತ ಹೆಜ್ಜೆನ್ ಹಾಕತ್ತೆ. ಪರಿಹಾರ ಹೇಳು ಅಂದ್ರೆ ಏನೇನೋ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಆಲೋಚನೆ ಆಚರಣೆಯಾದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಲ್ವಾ? ಏನ ಆಲೋಚನೆ ಸ್ವಾಮಿ? ಅದು ನಿಮಗೆ ಯಾಕೆ? ಸಮಸ್ಯೆ ಬಂದಿರೋದು ನಮ್ಗೆ ಅಲ್ವಾ? ಆದ್ರೆ ಪರಿಹಾರ ನಿಮ್ ಕೈಯಲ್ಲಿಲ್ಲ. ಮತ್ಯಾರ ಕೈಯಲ್ಲಿದೆ ಸ್ವಾಮಿ? ಯಾರು ಸಂಕಲ್ಪ ಮಾಡಿದಾರೋ ಅವ್ರ ಕೈಯಲ್ಲೇ ಇದೆ. ಇಷ್ಟಕ್ಕೂ ಲಕ್ಕಿ ಮನೇಲಿ ಇರ್ತಾಳ ಇಲ್ವಾ? ಅದನ್ನ ಕಾಲನೇ ನಿರ್ಧರಿಸುತ್ತೆ. ಜೈ ಶ್ರೀರಾಮ್. ಏನಿದು ವಿನು? ಆಂಜನೇಯ ಸ್ವಾಮಿ ಯಾವ ಸೊಲ್ಯೂಷನ್ ಹೇಳ್ದೆ ಹೊರಟು ಹೋದ್ರು. ಹೌದು ಲಕ್ಕಿ, ಹೆಲ್ಪ್ ಮಾಡ್ತಾರೆ ಅನ್ಕೊಂಡ್ರೆ ಏನು ಮಾಡ್ದೆ ಹಾಗೆ ಹೋದ್ರು. ಇವಾಗ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಮಾವ, ಏನಮ್ಮ? ನೀವ್ ನನಗ್ ಒಂದ್ ಹೆಲ್ಪ್ ಮಾಡ್ಬೇಕು. ಯಾವ ವಿಷಯದಲ್ಲಿ ತಾಯಿ? ಲಕ್ಕಿ ವಿಷಯದಲ್ಲ? ಹೌದು ಮಾವ. ಬೇಡಮ್ಮ, ಇದುವರೆಗೂ ನೀನ್ ಕೇಳಿದ ಮಾತು ಸಾಕು. ನೀನ್ ಒಳ್ಳೇದ್ ಮಾಡ್ಬೇಕು ಅಂದ್ಕೊಂಡೆ, ಆದ್ರೆ ಅದ್ ನಿನ್ಗೆ ಕೆಟ್ಟದಾಗ್ತಿದೆ. ಮಿತ್ರ ಕೂಡ ನಿನ್ನ ಅರ್ಥ ಮಾಡ್ಕೊಳ್ದೆ ಮತ್ತೆ ನಿನ್ನ ಅವಮಾನಿಸ್ತಿದ್ದಾನೆ. ಅದಕ್ಕೆ ನನ್ಗೆ ಯಾವ ಬೇಜಾರು ಇಲ್ಲ ಮಾವ. ನಾನ್ ನಂಬಿದ ಸತ್ಯಕ್ಕೋಸ್ಕರ ಹೋರಾಡ್ತೀನಿ. ನೀನ್ ಮಾಡಿದ ಎನ್ಕ್ವೈರಿ ಎಲ್ಲ ಆ ಪಾರ್ವತಿಗೆ ಅನುಕೂಲ ಆಯ್ತಲ್ಲಮ್ಮ. ಇನ್ನು ಯಾವ ನಿಜಕ್ಕೋಸ್ಕರ ಹೋರಾಡ್ತೀಯಾ? ಅವರು ಲಕ್ಕಿ ತಾಯಿ ಅಲ್ಲ ಅಂತ ನನ್ ಮನ್ಸು ಬಲವಾಗಿ ಹೇಳ್ತಿದೆ ಮಾವ. ನನ್ಗ್ ಯಾವತ್ತೂ ಈ ರೀತಿ ಅನ್ಸಿರ್ಲಿಲ್ಲ. ನೀನು ನಿನ್ ಮನಸ್ಸು ಹೇಳಿದ್ ಕೇಳ್ತಿದೀಯಾ, ಆದ್ರೆ ನಿನ್ ಮಾತ್ ಕೇಳೋದು ಯಾರೋ? ಒಂದು ಸಾರಿ ನಿಜ ಏನು ಅಂತ ಗೊತ್ತಾದ್ಮೇಲೆ ಎಲ್ರೂ ನಂಬ್ತಾರಲ್ವಾ ಮಾವ? ಆ ನಿಜಾನ ಗೆಲ್ಸೋದಿಕ್ಕೆ ಹೋಗಿ ನೀನ್ ಸೋಲ್ತೀಯ ತಾಯಿ. ಮಿತ್ರಾಗೆ ಇನ್ನೂ ದೂರ ಆಗ್ತೀಯಾ. ಲಕ್ಕಿ ಮನೆಯಿಂದ ದೂರ ಆಗ್ದಿರೋ ಹಾಗೆ ಮಾಡೋದೇ ನನ್ ಗುರಿ ಮಾವ. ದಯವಿಟ್ಟು ಈ ಒಂದು ಸಹಾಯ ಮಾಡಿ. ಸರಿನಮ್ಮ, ಏನ್ ಮಾಡ್ಬೇಕು ಅಂತ ಹೇಳೋ. ನಾನು ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮಾವ. ಅದೇನಂದ್ರೆ, ಏನಮ್ಮ ನೀನು ಇಷ್ಟು ದೊಡ್ಡ ಡಿಸಿಷನ್ ತಗೊಂಡಿದ್ಯಾ? ಬೇಡಮ್ಮ, ಎನ್ಕ್ವೈರಿ ಮಾಡಿದ್ದಕ್ಕೆ ನಿನ್ ಮೇಲೆ ಅಷ್ಟು ಆರೋಪ ಬಂದಿದೆ. ಇವಾಗ ಇದನ್ ಮಾಡಿದೆ ಅಂದ್ರೆ ಆ ಮನೀಷಾ ದೇವ್ಯಾನಿ ನಿನ್ನ ಬದುಕೋಕೆ ಬಿಡಲ್ಲ. ಅದ್ ಮಾಡ್ದೆ ನನಗ್ ಬೇರೆ ದಾರಿ ಇಲ್ಲ ಮಾವ. ಬೇಡಮ್ಮ, ಸ್ವಲ್ಪ ನಿನ್ ಬಗ್ಗೆ ಕೂಡ ಯೋಚನೆ ಮಾಡಮ್ಮ. ನಿನ್ಗೂ ಭವಿಷ್ಯ ಇದೆ. ನಾನು ಲಕ್ಕಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಮಾವ. ನಾನು ಒಪ್ಕೊಳ್ಳಲ್ಲಮ್ಮ. ಇದನ್ನು ನೀನು ಮಾಡಬಾರ್ದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದರಿಂದ ನಿಂಗೆ ತೊಂದರೆ ಆಗುತ್ತೆ. ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ ಮಾವ. ಲಕ್ಕಿ ಇಲ್ದೆ ಮಿತ್ರ ಅವರು ಬದುಕಲ್ಲ. ಮಿತ್ರ ಇಲ್ದೆ ನೀನ್ ಬದುಕಕ್ಕಾಗತ್ತಾ? ಒಂದ್ಸಲ ವಿನ್ನು ಬಗ್ಗೆ ಯೋಚನೆ ಮಾಡು. ಅವನು ನಿನ್ನ ಸ್ವಂತ ಮಗ. ಲಕ್ಕಿ ಕೂಡ ನನ್ ಸ್ವಂತ ಮಗಳ ಸಮಾನ ಮಾವ. ದಯವಿಟ್ಟು ಒಪ್ಕೊಳ್ಳಿ ಮಾವ. ಈ ಒಂದು ಸಹಾಯ ಮಾಡಿ. ಏನಾದ್ರೂ ನಾನ್ ನೋಡ್ಕೋತೀನಿ. ಪ್ಲೀಸ್ ಮಾವ. ಸರಿನಮ್ಮ, ನಿನ್ ನಂಬಿಕೆನೇ ನಿನ್ನ ಕಾಪಾಡಬೇಕು. ಹಾ, ನೀನ್ ಹೇಳ್ದಂಗೆ ಮಾಡೋಣ. ಆದ್ರೆ ಹುಷಾರು ಭಾಗ್ಯ. ಥ್ಯಾಂಕ್ ಯು ಮಾವ. ಸತ್ಯಮೇವ ಜಯತೆ ಅಂತಾರೆ. ಸತ್ಯನೇ ಗೆಲ್ಲುತ್ತೆ. ಲಕ್ಕಿ ಈ ಮನೇಲೇ ಇರ್ತಾಳೆ. ಅವಳಿಗೋಸ್ಕರ ನಾನು ಎಷ್ಟು ಬೇಕಾದ್ರೂ ಹೋರಾಡ್ತೀನಿ.
ಬ್ರೇಕಿಂಗ್ ನ್ಯೂಸ್! ಫೇಮಸ್ ಬಿಸ್ನೆಸ್ ಮ್ಯಾನ್ ಆದ ಮಿತ್ರಾನಂದನ್ ದತ್ತು ಮಗಳು ಲಕ್ಕಿ ತನ್ನ ಸ್ವಂತ ಮಗಳು ಅಂತ ಪಾರ್ವತಿ ಅನ್ನೋ ಲೇಡಿ ವ್ಯಕ್ತಪಡಿಸಿದ್ದಾರೆ. ತನ್ನ ಮಗಳು ತನಗೆ ವಾಪಸ್ ಕೊಡಿ ಅಂತ ಮಿತ್ರನನ್ನ ಫ್ಯಾಮಿಲಿ ಮೇಲೆ ಪಾರ್ವತಿಯವರು ಒತ್ತಡ ಮಾಡ್ತಿದ್ದಾರೆ. ಈಗ ಲಕ್ಕಿ ಮಗು ಯಾರ ಜೊತೆ ಇರ್ತಾಳೆ? ದತ್ತು ತಗೊಂಡಿರೋ ಮಿತ್ರ ಅವ್ರ ಜೊತೆನಾ ಅಥವಾ ಸ್ವಂತ ತಾಯಿ ಅಂತ ಬಂದಿರೋ ಪಾರ್ವತಿ ಅವ್ರ ಜೊತೆನಾ? ಇನ್ ಮುಂದೆ ನೋಡ್ತಾನೆ ಇರಿ. ಮನೀಷಾ, ಮನೀಷಾ, ಏನಾಯ್ತು ಆಂಟಿ? ಮನೆ ಹೊರಗೆ ಏನ್ ನಡೀತಿದೆ ನೋಡು. ಈ ಮೀಡಿಯಾದವ್ರನ್ನ ಯಾರು ಕರೆದಿದ್ದು ಆಂಟಿ? ಯಾರು ವೈರಲ್ ಮಾಡ್ತಿದ್ದಾರೆ. ನಮ್ಮನೆ ರಾಮಾಯಣ ಟಿವಿಯಲ್ಲಿ ಬರೋ ಹಾಗೆ ಮಾಡಿ ಮರ್ಯಾದೆ ತೆಗಿತಾ ಇದಾರೆ. ಶಿಟ್, ಸೀಕ್ರೆಟ್ ಆಗಿ ಎಲ್ಲ ನಡೆಯುತ್ತೆ ಅನ್ಕೊಂಡ್ರೆ ಮತ್ತೆ ಈ ನಾನ್ಸೆನ್ಸ್ ಏನ್ ಆಂಟಿ? ಮಿತ್ರನ್ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾನೋ. ಮೊದ್ಲು ಅರ್ಜೆಂಟ್ ಆಗಿ ಆ ಪಾರ್ವತಿಗೆ ಲಕ್ಕಿನ ಕೊಟ್ಟು ಕಳಿಸ್ಬೇಕು. ಆವಾಗ ಇಲ್ಲಿ ಏನ್ ಸಮಸ್ಯೆನೂ ಇರಲ್ಲ. ಎಸ್ ಆಂಟಿ, ಆದಷ್ಟು ಬೇಗ ಈ ಮ್ಯಾಟರ್ನ ಮುಗಿಸ್ಬಿಡ್ಬೇಕು. ಇಲ್ಲಾಂದ್ರೆ ಇಲ್ದೇ ಇರೋ ಕಾಂಪ್ಲಿಕೇಶನ್ಸ್ ಬರುತ್ತೆ. ಬನ್ನಿ. ಹಾ, ನೀನ್ ಎಲ್ಲಿಗೂ ಹೋಗ್ತಾ ಇಲ್ಲ ಬಂಗಾರ. ಇದೇ ಊರಲ್ಲಿ ಅವ್ರ ಜೊತೆ ಇರ್ತೀಯ ಅಷ್ಟೇ. ಆದಷ್ಟು ಬೇಗ ಹೇಗಾದ್ರೂ ಅವ್ರನ್ನ ಒಪ್ಸಿ ನಿನ್ನ ವಾಪಸ್ ಕರ್ಕೊಂಡು ಬರ್ತೀನಿ. ಪ್ರಾಮಿಸ್ ಲಕ್ಕಿ. ನೀನಿಲ್ದೆ ನಾನು ಬದುಕಕ್ಕಾಗತ್ತಾ ಹೇಳು? ತಾತ, ಲಕ್ಕಿ ಹೋಗ್ತಾ ಇದ್ದಾಳ್ ತಾತ, ಅಳ್ತಾ ಇದ್ದಾಳ್ ತಾತ. ನೀವ್ ಬಂದು ತಡೀರಿ ತಾತ. ನೀವ್ ಹೇಳಿದ್ರೆ ಅವ್ರಮ್ಮ ಕೇಳ್ತಾರ ತಾತ. ಅಮ್ಮ, ಲಕ್ಕಿ ಹೋಗ್ತಾ ಇದ್ದಾಳಮ್ಮ. ಬಾ ಅಮ್ಮ, ಅವ್ರ ಹತ್ರ ಮಾತಾಡಿ ಲಕ್ಕಿನ ಇಲ್ಲೇ ಉಳಿಸ್ಕೊಳ್ಳೋಣ. ಲಕ್ಕಿ ಅಳ್ತಾ ಇದ್ದಾಳಮ್ಮ, ಹೋಗಲ್ಲ ಅಂತ ಇದ್ದಾಳಮ್ಮ. ಹೋಗು ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಅವಳ ಕರ್ಕೊಂಡು ಹೋಗ್ತಾ ಇದ್ದಾರಮ್ಮ. ಬಾ ಅಮ್ಮ, ಬಾ ಅಮ್ಮ, ಬಾ ಅಮ್ಮ, ಬಾ ಅಮ್ಮ, ಬಾ ಅಮ್ಮ. ಏ, ಇನ್ನು ಇಲ್ಲೇ ಯಾಕಿದ್ಯಾ? ಬೇಗ ಮಗುನ್ ಕರ್ಕೊಂಡ್ ಹೋಗು. ನೋಡು, ಇವತ್ತು ಮಿತ್ರ ಭಾಗ ಏನ್ ಹೇಳಿದ್ರು ಕೇಳ್ಬೇಡ. ಮಗುನ್ ಕರ್ಕೊಂಡು ಹೋಗ್ಬಿಡು. ನಾವ್ ಮಿತ್ರನ್ ಹತ್ರ ಹೋಗ್ತಿದೀವಿ. ಸ್ವಲ್ಪ ಹೊದ್ಬಿಟ್ಟು ನೀನ್ ಬಾ. ನಡೀರಿ ಆಂಟಿ. ನಾನು ಹೋಗಲ್ಲ ಅಪ್ಪ, ಇಲ್ಲೇ ಇರ್ತೀನಿ. ಪ್ಲೀಸ್ ಬಂಗಾರ, ಆದಷ್ಟು ಬೇಗ ನಿನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ. ನನ್ನ ನಂಬು. ನಿನ್ನ ಜಾಸ್ತಿ ದಿನ ಅಲ್ಲಿ ಇರಕ್ ಬಿಡಲ್ಲ. ಮಿತ್ರ, ಹೊರಗೆ ಮೀಡಿಯಾದವ್ರು ಬಂದಿದ್ದಾರೆ. ಟಿವಿಲಿ ನಮ್ಮನೆ ನ್ಯೂಸ್ ಟೆಲಿಕಾಸ್ಟ್ ಆಗ್ತಿದೆ. ಮೀಡಿಯಾದವ್ರಿಗೆ ಯಾರು ಹೇಳಿದ್ದು? ಏನೋ ಗೊತ್ತಿಲ್ಲ ಮಿತ್ರ. ನಾವ್ ಆದಷ್ಟು ಬೇಗ ಲಕ್ಕಿನ ಕಳ್ಸೋದು ಒಳ್ಳೇದು. ಇಲ್ಲಾಂದ್ರೆ ಮೀಡಿಯಾದವರು ಇಲ್ಲಿಂದ ಹೋಗಲ್ಲ. ಟೈಮ್ ಆಗ್ತಿದೆ ಸರ್. ನನ್ ಮಗುನ್ ಕೊಟ್ರೆ ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಪುಟ, ಹೋಗೋಣ. ನಾನ್ ಬರಲ್ಲ. ಬಾರಮ್ಮ. ಬಾ. ಹೋಗಲ್ಲ ಅಪ್ಪ. ಲಕ್ಕಿ, ತಾತ, ಅಮ್ಮ ಏನು ಮಾತಾಡ್ತಿಲ್ಲ ತಾತ. ನೀವೇ ಬಂದು ಲಕ್ಕನ್ ಕಳ್ಸೋದ್ ಬೇಡ ಅಂತ ಅಪ್ಪನ ಹತ್ರ ಹೇಳಿ ತಾತ. ಬನ್ನಿ ತಾತ, ಬನ್ನಿ. ನಾನ್ ಬರಲ್ಲ, ನಾನ್ ಬರಲ್ಲ ಅಪ್ಪ.
ಚಿಕ್ಕಮ್ಮ ನಾನು ಹೋಗ್ ಬರ್ತೀನಿ. ಮತ್ತೆ 1 ಮಂತಲ್ಲಿ ವಾಪಸ್ ಬರ್ತೀನಂತೆ. ಅಪ್ಪ ಕರ್ಕೊಂಡ್ ಬರ್ತಾರಂತೆ. ಎಲ್ಲಿಗೆ ನೀನ್ ವಾಪಸ್ ಬರೋದು? ನೀನ್ ಹೋಗ್ತಿರೋದು ಆ ಪಾರ್ವತಿ ಜೊತೆಗೆ. ಅವಳು ನಿನ್ನ ಬಿಹಾರ್ ಗ್ಯಾಂಗ್ಗೆ ಮಾರಕ್ ಹೋಗ್ತಿದ್ದಾಳೆ. ನೀನ್ ಯಾವತ್ತಿಗೂ ವಾಪಸ್ ಬರಲ್ಲ. ನಿನ್ಗೋಸ್ಕರ ಆ ಗ್ಯಾಂಗ್ ವೇಟ್ ಮಾಡ್ತಿದ್ದಾರೆ. ತಾತ, ನಾನ್ ಹೋಗ್ ಬರ್ತೀನಿ ತಾತ. ನೀನು ದಿನ ವಿನುನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀಯ ಅಲ್ವಾ? ಇವ್ರ ಮನೆಗ್ ಬಂದು ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗು. ಮರ್ತು ಹೋಗ್ಬೇಡ. ವಿನು, ಅಮ್ಮ ಎಲ್ಲಿ? ಅಮ್ಮ ರೂಮಲ್ಲೇ ಇದ್ದಾರೆ ಲಕ್ಕಿ. ಏನು ಮಾತಾಡ್ತಾನೆ ಇಲ್ಲ. ಬಾ ಪುಟ್ಟ, ಹೋಗೋಣ. ಪಾರ್ವತಿ ಅಂದ್ರೆ ನೀವೇನಾ? ಈ ಮಗು ನಿಮ್ ಮಗುನ್ ಎಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ನಿಜವಾಗ್ಲೂ ಮಗು ಸ್ವಂತ ತಾಯಿನ? ಅವಾಗ ಯಾಕೆ ಬಿಟ್ಟು ಹೋದ್ರಿ? ಇವಾಗ ಯಾಕೆ ಬೇಕು ಅಂತ ಬಂದಿದ್ದೀರಿ? ಆ ಮಗು ನಿಮ್ಮ ಮಗು ಅಂತ ಹೇಳೋದಿಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಮಿತ್ರನಂದನ್ ಅವರಿಗೆ ಯಾವ ಸಾಕ್ಷಿನ ತೋರಿಸಿ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನಂದ್ರೆ ಏನಂದ್ರೆ ಏನ್ ಸುಧಾ? ಒಂದ್ಸಾರಿ ಟಿವಿ ನೋಡಿ. ನಾನು ಅವರಿಗೆ ವಿವರವಾಗಿ ಹೇಳಿನೇ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಹೇಳೋ ಅಗತ್ಯ ಇಲ್ಲ. ಇನ್ನೂ ಬೇಕಾದ್ರೆ ಅವರನ್ನೇ ಕೇಳಿ. ಮಿತ್ರನಂದನ್ ಅವರೇ, ಈ ಮಗುನ ಇಷ್ಟು ದಿನ ಪ್ರೀತಿಯಿಂದ ಸಾಕಿದಿರಲ್ವಾ? ಇವಾಗ ಮತ್ತೆ ಹೇಗೆ ವಾಪಸ್ ಕೊಡ್ತಾ ಇದ್ದೀರಾ? ಅವರು ಮಗು ಸ್ವಂತ ತಾಯಿ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಅವರು ನಿಮ್ಗೆ ಕೊಟ್ಟ ಪ್ರೂಫ್ ಏನು? ಅಷ್ಟು ಈಸಿಯಾಗಿ ಮಗುನ ಹೇಗೆ ಕಳಿಸ್ತಾ ಇದ್ದೀರಾ? ಅಲ್ಲ, ಆ ಮಗುನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಮತ್ತೆ ಹೇಗೆ ವಾಪಸ್ ಕೊಡ್ತಾ ಇದ್ದೀರಾ? ನೋಡಿ, ಮೊದ್ಲೇ ನಾವು ದುಃಖದಲ್ಲಿದ್ದೀವಿ. ದಯವಿಟ್ಟು ನಮ್ಗಿನ್ನೂ ದುಃಖ ಕೊಡ್ಬೇಡಿ. ಕೈ ಮುಗ್ದು ಬೇಡ್ಕೋತಿದ್ದೀನಿ. ಇದು ನಮ್ ಫ್ಯಾಮಿಲಿ ಮ್ಯಾಟರ್. ಇದನ್ನ ಪಬ್ಲಿಕ್ ಇಶ್ಯೂ ಮಾಡಬೇಡಿ. ಇವರು ಮಗು ಸ್ವಂತ ತಾಯಿನೇ. ನಾವು ದತ್ತು ತಗೊಂಡಿದ್ವಿ, ಆದ್ರೆ ಇವ್ರ ಸ್ವಂತ ತಾಯಿ ಆಗಿರೋದ್ರಿಂದ ಆ ತಾಯಿಗೆ ಮಗುನ ಒಪ್ಪಿಸ್ತಿದ್ದೀವಿ. ನಿಮ್ಗೆ ಈ ಕ್ಲಾರಿಟಿ ಸಾಕಲ್ವಾ? ಪ್ಲೀಸ್ ಇಲ್ಲಿಂದ ಹೊರಡಿ. ಹೊರಡಿ. ಲಕ್ಕಿ ತಾಯಿ ಭಾಗ್ಯ ಅಂತ ಹೇಳಿದ್ರಿ ಅಲ್ವಾ? ಮತ್ತಿದೇನು? ಪಾರ್ವತಿ ಅನ್ನೋರು ಬೇರೆ ಯಾರೋ ಬಂದಿದ್ದಾರೆ? ಇದೆಲ್ಲ ಮನುಷ್ಯನ ಕುತಂತ್ರ ಅಂತ ಅನ್ಸುತ್ತೆ. ನಾನು ಅವತ್ತೇ ಬಾಗಿಂಗೆ ಸತ್ಯ ಹೇಳ್ತೀನಿ ಅಂದಾಗ ನೀನ್ ನನ್ನ ಅಡ್ಡ ಬಂದು ನನ್ನನ್ನು ಇಲ್ಲಿ ಕರ್ಕೊಂಬಂದೆ. ಈಗ ನೋಡಿ ಏನಾಗ್ತಿದೆ ಅಂತ. ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದ್ರಿಂದಾನೇ ನೀವಿನ್ನೂ ಜೀವಂತವಾಗಿದ್ದೀರಾ ರೀ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಮನುಷ್ಯ ಕೈಗೆ ಸಿಕ್ಕಿ ಚಿತ್ರಹಿಂಸೆ ಅನುಭವಿಸ್ತಿದ್ರಿ. ಪಾಪ ಸುಧಾ, ಅನ್ಯಾಯವಾಗಿ ಭಾಗ್ಯದಿಂದ ತನ್ನ ಹೆತ್ತ ಮಗಳು ದೂರ ಆಗ್ತಿದ್ದಾಳೆ. ಈಗಾದ್ರೂ ನಿಜ ಹೇಳೋಣ. ನೀವು ನಿಜ ಹೇಳಲ್ಲ ಅಂತ ನನ್ ಮೇಲೆ ನೀವು ಆಣೆ ಮಾಡಿದೀರಾ, ಮರ್ತೋದ್ರ? ಅಟ್ಲೀಸ್ಟ್ ಭಾಗ್ಯಗೆ ಫೋನಲ್ಲಾದ್ರೂ ಹೇಳೋಣ. ನೀವು ನಿಜ ಹೇಳಿದ್ರೆ ಆ ತಾಯಿ ಮಗಳು ಒಂದಾಗ್ತಾರೇನೋ, ಅವರು ಸಂತೋಷವಾಗಿರ್ತಾರೇನೋ. ಆದ್ರೆ ನೀವು ನನ್ನಿಂದ ದೂರ ಆಗ್ತೀರಾ. ಅದು ಹಾಗಲ್ಲ ಸುಧಾ. ಇನ್ನೇನು ಹೇಳ್ಬೇಡಿ. ನಿಮ್ ಬಗ್ಗೆ ಗೊತ್ತಾದ್ರೆ ನಾವ್ ಎಲ್ಲೇ ಇದ್ರು ಆ ಮನುಷ್ಯ ಹುಡ್ಕೊಂಡ್ ಬರ್ತಾಳೆ. ಅವಳ ಕೈಯಲ್ಲಿ ಸಿಕ್ಕಿ ನೀವು 2 ಸಾರಿ ಸಾವಿನಂಚಿನವರೆಗೂ ಹೋಗ್ ಬಂದಿದ್ದೀರಾ. ನೀವ್ ಅದನ್ನ ಮರಿಬೇಡಿ. ನಮಗೂ ಒಂದೇ ಜೀವನ ಇದೆ ರೀ. ಆದ್ರೆ ಕಣ್ಮುಂದೆ ಅನ್ಯಾಯ ಆಗ್ತಿದ್ರೆ ನೋಡ್ತಾ ಹೇಗಿರೋದು? ಆ ದೇವ್ರು ಇದಾರೆ ರೀ. ಯಾವುದೇ ರೀತಿಯಲ್ಲಿ ಆ ತಾಯಿ ಮಗುನ ಒಂದ್ ಮಾಡ್ತಾರೆ.
ನನಗೆ ನೀವು ಮಾತ್ರ ಇರೋದು. ನಿಮಗೇನಾದ್ರೂ ಆದ್ರೆ ನಾನು ಏನ್ ಮಾಡ್ಬೇಕು? ನೀವೇನು ಬೇಜಾರ್ ಮಾಡ್ಕೋಬೇಡಿ, ಎಲ್ಲ ದೇವ್ರು ನೋಡ್ಕೋತಾರೆ. ಈಗ ಆ ಭಾಗ್ಯನ ಲಕ್ಕಿ ಪಾಪುನ ಆ ದೇವರೇ ಕಾಪಾಡಬೇಕು.